ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು. ಹುಡುಗಿಗೆ ಮದುವೆ ಆಗೋ ಕಾಲಕ್ಕಾಗಲಿ ಮದುವೆ ಆದಮೇಲಾಗಲಿ ತೊಂದರೆ ಆಗ್ತಾಯಿದೆ ಅಂದರೆ ಅದು ಗಂಡನಿಂದ ಆಗಿರ್ಬೋದು, ಅತ್ತೆ ಮಾವನಿಂದ ಆಗಿರ್ಬೋದು, ರಿಲೇಟಿವ್ಸ್ ಯಾರಾದರೂ ಆಗಿರ್ಬೋದು. ತೊಂದರೆ ಆಗ್ತಾಯಿದೆ, ಸೊಲ್ಯೂಷನ್ ಸಿಗ್ತಾ ಇಲ್ಲ, ಜೀವನ ನಡೆದೋಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಮಾತ್ರ ನೀವು ಅದು ಮದುವೆನ ಬಿಟ್ಕೊಂಬೋದು ತುಂಬ ಒಳ್ಳೆಯದು. ಯಾಕಂದರೆ ನೀವು ಕಳ್ಕೊಂಬೋದು ಮನಃಶಾಂತಿ ಒಂದೇ ಅಲ್ಲ, ನಿಮ್ಮ ಐಡೆಂಟಿಟಿನ ಕಳ್ಕೊತೀರಿ, ನಿಮ್ಮ ಕ್ಯಾರೆಕ್ಟರ್ನ ಕಳ್ಕೊತೀರಿ, ನಿಮ್ಮ ಕೆರಿಯರ್ ಹೋಗುತ್ತೆ, ನಿಮ್ಮ ಬ್ಯೂಟಿ ಹೋಗುತ್ತೆ, ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಹೀಗೆ ಎಲ್ಲನೂ ಏನಾಗತ್ತಂದರೆ ಮೈನಸ್ ಆಗ್ತಾ ಬರುತ್ತೆ. ನೀವೇನು ಅನ್ಕೊತೀರಂದರೆ ಸರಿ ಹೋಗುತ್ತೆ. ಆ್ಯಕ್ಚುಲಿ ಹುಡುಗಿ ಪೇರೆಂಟ್ಸ್ ಹಾಗೆ ಬೆಳೆಸ್ತಾರೆ, ಸರಿ ಹೋಗುತ್ತೆ, ಸುಧಾರಿಸ್ಕೊ, ನೆಮ್ಮದಿಯಾಗಿರು ಅಂತ ಹೇಳ್ತಾರೆ. ಇಲ್ಲ, ಸರಿ ಹೋಗಲ್ಲ, ಅದು ಟ್ರೂತ್. ಯಾಕಂದರೆ ನೀವು ಇದಕ್ಕೆ ಬೇಕಾದರೆ ಎಕ್ಸಾಂಪಲಾಗಿ ನೀವು ಸುತ್ತಮುತ್ತಲ ನೋಡಿ, ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ ಎಷ್ಟೋ ಫೇಸ್ ಮಾಡಿರ್ತಾರಲ್ಲ. ಸರಿ ಹೋಗೋ ಹಾಗಿದ್ರೆ ಸರಿ ಹೋಗಿರಬೇಕಾಗಿತ್ತಲ್ವ. ಸರಿ ಹೋಗಲ್ಲ. ಆದರೆ ನೀವು ಅದನ್ನು ರಿಯಲೈಸ್ ಆಗೋ ಟೈಮ್ಗೆ ನಿಮ್ಮ ಹತ್ರ ಐಡೆಂಟಿಟಿ ಇರಲ್ಲ, ಕೆರಿಯರ್ ಇರಲ್ಲ, ನೀವೇನು ಅಂತ ಹೇಳೋಕ್ಕೆ ಜನನೂ ಇರಲ್ಲ, ನೀವೇನಂತ ತಿಳ್ಕೊಂಬೋಕ್ಕೆ ನಿಮಗೂ ಆಗೋದಿಲ್ಲ. ಅದ್ರ ಜೊತೆಲಿ ಕಿಡ್ಸ್ ಇರ್ತಾರೆ, ದುಡ್ಡಿರಲ್ಲ, ಝೀರೋ, ಬಿಗ್ ಝೀರೋ ಆಗಿರ್ತೀರಿ. ಏಜ್ ಆಗಿರುತ್ತೆ, ಬ್ಯೂಟಿನೂ ಇರಲ್ಲ, ಹೇರ್ ಇರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ. ಸೊ ಏನು ಕಳ್ಕೊತೀರಿ ಅಂದರೆ ಆ ಗಲಾಟೆಯಲ್ಲಿ ನಿಮಗಿರೋ ಎನರ್ಜಿನ, ನಿಮಗಿರೋ ಐಡೆಂಟಿಟಿನ, ಎಸ್ಪೆಷಲಿ ನಿಮಗಿರೋ ವಯಸ್ಸನ್ನ, ಏನಾದರೆ ವಯಸ್ಸಿದೆಯೋ ಕೆಲಸ ಮಾಡೋಕ್ಕಾಗಿರ್ಬೋದು, ಹಡಿಯೋಕ್ಕಾಗಿರ್ಬೋದು, ಎಂಜಾಯ್ ಮಾಡೋಕ್ಕಾಗಿರ್ಬೋದು, ಅದು ಕಳ್ಕೊತೀರ. ಅದನ್ನು ತೊಗೊಂಡ್ಬಿಡ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಈ ಗಲಾಟೆಯಲ್ಲಿ, ಈ ತೊಂದರೆ ಮಾಡೋ ಕ್ರಮದಲ್ಲಿ ನೀವು ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೀರ.